ಟ್ರಂಪ್ ಸಭೆಯಲ್ಲಿ ಗುಂಡಿನ ಸದ್ದು, ಇರಾನ್ ಎಚ್ಚರಿಕೆ ಬೆನ್ನಲ್ಲೇ ದಾಳಿ. ಸಭೆ ರದ್ದು, ಟ್ರಂಪ್ ದಂಪತಿಯ ರಕ್ಷಣೆ. ಅಮೆರಿಕ ಅಧ್ಯಕ್ಷ ಸೇಫ್ ಸ್ಟೋರಿ ಇದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿಗೆ ಯತ್ನ ಮಾಡಲಾಗಿದೆ. ಅಮೆರಿಕದ ಶ್ವೇತ ಭವನದಲ್ಲೇ ಗುಂಡಿನ ಸದ್ದು ಮೊಳಗಿರೋದು. ಟ್ರಂಪ್ ಅನ್ನ ಟಾರ್ಗೆಟ್ ಮಾಡಿ ಅಮೆರಿಕದ ವಾಷಿಂಗ್ಟನ್ನಲ್ಲಿರುವಂತಹ ಶ್ವೇತ ಭವನದಲ್ಲೇ ಗುಂಡು ಹಾರಿಸಲಾಗಿದೆ. ಪದಾಧಿಕಾರಿಗಳ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಡಿನ್ನರ್ ಮೀಟಿಂಗ್ ನಲ್ಲೇ ಈ ಒಂದು ದಾಳಿ ನಡೆದಿದೆ. ಅಧ್ಯಕ್ಷ ಟ್ರಂಪ್ ಭಾಗಿಯಾಗಿದ್ದ ಡಿನ್ನರ್ ಮೀಟಿಂಗ್ ನಲ್ಲಿ ಪತ್ನಿ ಕೂಡ ಇರ್ತಾರೆ. ಮೆಲನಾ ಟ್ರಂಪ್ ಅವರು ಪತ್ನಿ ಸಮೇತ ಡಿನ್ನರ್ ಮೀಟಿಂಗ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿರ್ತಾರೆ. ಸ್ಟೇಜ್ ಮೇಲಿರ್ತಾರೆ ಇಬ್ರು ಕೂಡ ದಂಪತಿಗಳು. ಕೂಡಲೇ ಇಬ್ಬರನ್ನು ಕೂಡ ಭದ್ರತಾ ಸಿಬ್ಬಂದಿ ಸುತ್ತುವರೆದು ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಟ್ರಂಪ್, ಮೆಲಾನಿಯಾ ಟ್ರಂಪ್ ಕರ್ಕೊಂಡು ಹೋಗಿದ್ದಾರೆ ಸಿಬ್ಬಂದಿ. ಒಂದು ಸೇಫೆಸ್ಟ್ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಇಟ್ಟಿದ್ದಾರೆ. ವೈಟ್ ಹೌಸ್ ನಲ್ಲಿ ಸ್ವಲ್ಪ ಹೊತ್ತು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾರ ಆಗಂತುಕ ಇದಾನಲ್ಲ, ಒಂದು ಶ್ವೇತ ಭವನಕ್ಕೆ ನುಗ್ಗಿದವನು, ಆತನನ್ನ ಇಮಿಡಿಯೇಟ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು, ಭದ್ರತಾ ಪಡೆಗಳು. ಗುಂಡಿನ ಸದ್ದು ಕೇಳಿ ಬರ್ತಾ ಇದ್ದಂತೆ ಟ್ರಂಪ್ ಹಾಗೂ ಮೆಲನಿಯಾ ಟ್ರಂಪ್ ಅವರನ್ನ ರಕ್ಷಣೆ ಮಾಡಲಾಗಿದೆ. ಸ್ಕ್ರೀನ್ ನಲ್ಲಿ ನೀವು ಆ ವಿಜುವಲ್ ಅನ್ನ ನೋಡ್ತಾ ಇದ್ದೀರಾ. ಯಾವ ರೀತಿ ಗುಂಡಿನ ಸದ್ದು ಕೇಳಿ ಬರುತ್ತೆ. ಆ ಸ್ಟೇಜ್ ಮೇಲಿದ್ದಂತಹ ಟ್ರಂಪ್ ಮತ್ತು ಮೆಲನಿಯಾ ಟ್ರಂಪ್ ಅವರನ್ನ ರಕ್ಷಣಾ ಸಿಬ್ಬಂದಿಗಳು ಸುತ್ತುವರೆದು ರಕ್ಷಣೆ ಮಾಡಿ ಸೇಫೆಸ್ಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನುಳಿದಂತೆ ಇರಾನ್ ಮತ್ತು ಅಮೆರಿಕ ಯುದ್ಧದ ನಡುವೆ ಈ ಘಟನೆ ನಡೆದಿರೋದು ಭಾರಿ ಚರ್ಚೆ ಗ್ರಾಸ ಆಗ್ತಿದೆ. ಈ ಸಂಬಂಧ ಟ್ರಂಪ್ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. Fact that they just unified. I saw a room that was just totally unified. It was in one way very beautiful, a very beautiful thing to see. A man charged a security checkpoint armed with multiple weapons, and he was taken down by some very brave members of Secret Service, and they acted very quickly and have just released, for purposes of transparency, clarity, I've ordered it to be put out. You probably have it by now. Put out on Truth and put out on many of the platforms. A tape showing the violence of this thug that attacked our Constitution, and also showing how quickly Secret Service and law enforcement acted on our country's behalf. Really did a great job. One officer was shot, but saved by the fact that he was wearing obviously a very good bulletproof vest. He was shot from very close distance with a very powerful gun. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ಡಾಕ್ಟರ್ ರಮೇಶ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್ ಕುಮಾರ್, ಟ್ರಂಪ್ ಹತ್ಯೆಗೆ ಯತ್ನ ಆಗಿದೆ ಅಂದ್ರೆ ಇದೇನು ಮೊದಲೇನಲ್ಲ, ಇದು ಎರಡನೇ ಬಾರಿ ಆಗಿರುವಂತದ್ದು 2 ವರ್ಷಗಳ ಅವಧಿಯಲ್ಲಿ. ಬಟ್ ಈಗ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧದ ಸಂದರ್ಭದಲ್ಲಿ ಅಟ್ಯಾಕ್ ಆಗಿರುವಂತದ್ದು ಒಂದು ಪ್ರಶ್ನೆಗೆ ಕಾರಣ ಆಗಿದೆ. ಅಟ್ಯಾಕ್ ಮಾಡಿದವನು ಅರೆಸ್ಟ್ ಆಗಿದ್ದಾನೆ, ಆತ ಎಲ್ಲಿ, ಅವನು ಯಾಕಾಗಿ ಅಟ್ಯಾಕ್ ಮಾಡದಂತೆ? ಧನಶ್ರೀ, ಎಕ್ಸಾಕ್ಟ್ಲಿ. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲೂ ಕೂಡ ಟ್ರಂಪ್ ಮೇಲೆ ದಾಳಿ ಆಗಿತ್ತು, ಶೂ ಎಸ್ತಿದ್ರು, ಈ ತರದೆಲ್ಲ ಘಟನೆಗಳಾಗಿದೆ. ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು ಯಾಕೆ ದೊಡ್ಡ ಸುದ್ದಿ ಆಗ್ತಿದೆ ಅಂದ್ರೆ ಇರಾನ್ ಮತ್ತೆ ಅಮೆರಿಕ ವಾರ್ ನಡೆಯೋದ್ರಿಂದ ಅತಿ ದೊಡ್ಡ ಸುದ್ದಿ ಆಗ್ತಿದೆ. ಸದ್ಯಕ್ಕೆ ನೋಡೋದಾದ್ರೆ ಇದನ್ನ ನನ್ನ ಪ್ರಕಾರ ಇದು ಇರಾನ್ನವರು ದಾಳಿಯ ಕೈವಾಡ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಇರಾನ್ನವರು ಅಂತಹ ಸಾಹಸಕ್ಕೆ, ಅದು ವೈಟ್ ಹೌಸ್ ನುಗ್ಗಿ ಟ್ರಂಪ್ನ ಕೊಲ್ಲುವಂತಹ ಸಾಹಸವನ್ನ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇಲ್ನೋಟಕ್ಕೆ. ಆದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಗೊತ್ತಾಗಬೇಕು. ನಾವು ಸುಮಾರಿನಿಂದ ಗಮನಿಸ್ತಾ ಇದೀವಿ, ಟ್ರಂಪ್ ವಿರೋಧಿ ಅಲೆ ಇದೆ ಅಮೆರಿಕದಲ್ಲಿ. ನೋ ಕಿಂಗ್ಸ್ ಡೇ. ಸಾಕಷ್ಟು ಲಕ್ಷಾಂತರ ಜನ ಟ್ರಂಪ್ ಏನು ಸರ್ವಾಧಿಕಾರತನ ಇದೆ, ಮತ್ತೆ ಬೇರೆ ಬೇರೆ ದೇಶಗಳ ಮೇಲೆ ಯುದ್ಧ ಮಾಡ್ತಿದ್ದಾರೆ. ಹೀಗಾಗಿ ಟ್ರಂಪ್ ವಿರೋಧಿ ನಡೆ ಇದೆ, ಟ್ರಂಪ್ ವಿರೋಧಿ ಅಲೆ ಇದೆ. ಹೀಗಾಗಿ ಸಾಕಷ್ಟು ಜನ ಟ್ರಂಪ್ ಆಡಳಿತದಿಂದ ಬೇಸತ್ತಿದ್ದಾರೆ. ಸೊ ಆತರ ಬೇಸತ್ತ ಒಬ್ಬ ವ್ಯಕ್ತಿ ಯಾರಾದ್ರೂ ಈ ರೀತಿ ದಾಳಿ ಮಾಡಿರ್ಬಹುದು ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಆ ದೃಶ್ಯ ನೋಡಿದ್ರೆ ಈತ ಮೂಲತಃ ಅಮೆರಿಕನ ಕಂಡಂಗ್ ಕಾಣಲ್ಲ, ವಲಸಿಗ ಕಂಡಂಗ್ ಕಾಣಿಸ್ತಿದೆ. ಆತ ಅರೆಸ್ಟ್ ಆಗಿ ಏನೋ ಟ್ರಂಪ್ ಫೋಟೋ ರಿಲೀಸ್ ಮಾಡಿದ್ದಾರೆ ಟ್ರೂತ್ ಅಲ್ಲಿ, ಅದನ್ನ ನೋಡಿದ್ರೆ ಆತ ಮೂಲತಃ ಅಮೆರಿಕನ್ ಕಂಡಂಗ್ ಕಾಣಲ್ಲ ನನಗೆ. ಆಮೇಲೆ ಟ್ರಂಪ್ ವಿರೋಧಿ ಅಲೆ ಇರೋದ್ರಿಂದ ಈತ ನಿಜವಾಗ್ಲೂ ಆಡಳಿತ ವಿರೋಧಿ ಅಲೆಗೆ ಬೇಸತ್ತಿದ್ನ ಅಥವಾ ಮಾನಸಿಕ ಅಸ್ವಸ್ಥನ, ಈ ತರದ ಒಂದಿಷ್ಟು ಪ್ರಶ್ನೆಗಳು ಕಾಡುತ್ತೆ. ಅಂದ್ರೆ ಏನೋ ಉದ್ದೇಶ ಪೂರ್ವಕವಾಗಿ ದಾಳಿ ಮಾಡ್ದಂಗ್ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಆ ಟ್ರಂಪ್ ಕೂಡ ಹೇಳ್ತಾ ಇದ್ರು ಪ್ರೆಸ್ ಮೀಟ್ ಅಲ್ಲಿ, ಬಂದೂಕುದಾರಿಗಳು ತುಂಬಾ ಏನೋ ವೆಪನ್ಸ್ ಎಲ್ಲ ತಗೊಂಡ್ ಬಂದಿತ್ತು, ನನ್ನ ಏನೋ ಸೀಕ್ರೆಟ್ ಸರ್ವಿಸ್ ಸ್ಟಾಫ್ ನನ್ನನ್ನು ಸೇವ್ ಮಾಡಿದರೆ, ನಾನು ಅವ್ರಿಗೆ ಥ್ಯಾಂಕ್ಫುಲ್ ಅಂತ ಹೇಳಿದ್ದಾರೆ. ಬಟ್ ಇದು ಉದ್ದೇಶ ಪೂರ್ವಕವಾಗಿ ಆಗಿದ್ದ ಅಥವಾ ಕೋಇನ್ಸಿಡೆನ್ಸಾ ಅಥವಾ ಏನಾದ್ರೂ ಈತ ಮಾನಸಿಕ ಅಸ್ವಸ್ಥನ? ಟ್ರಂಪ್ ವಿರೋಧಿ ಅಲೆ ಏನಿತ್ತು, ಟ್ರಂಪ್ ವಿರೋಧಿ ನಡೆ ಇದೆ ಅಮೆರಿಕದಲ್ಲಿ, ಅದರಲ್ಲಿ ಏನಾದ್ರೂ ಒಬ್ಬ ವ್ಯಕ್ತಿನ ಅಂತ. ಆಮೇಲೆ ಇದು
ಮೇಲ್ನೋಟಕ್ಕೆ ವೆಲ್ ಕೋಆರ್ಡಿನೇಟೆಡ್ ಅಟ್ಯಾಕ್ ತರ ಕಾಣಲ್ಲ, ಆತ ಇಂಡಿವಿಜುವಲ್ ಆಗಿ ಬಂದಂಗೆ ಕಾಣಿಸ್ತಾನೆ. ಬಟ್ ಟ್ರಂಪ್ ಏನೋ ಸಾಕಷ್ಟು ಜನ ಬಂದಿದ್ರು ಅಂತ ಹೇಳ್ತಿದ್ದಾರೆ. ಸೊ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗತ್ತೆ. ಒಂದನೇದು. ಎರಡನೇದು, ಇರಾನ್ ನಾನು ಆಗ್ಲೇ ಹೇಳಿದೆ, ಯಾವುದೇ ಕಾರಣಕ್ಕೂ ಇರಾನು ಶ್ವೇತಭವನಕ್ಕೆ ನುಗ್ಗಿ ಟ್ರಂಪ್ನ ಹತ್ಯೆ ಮಾಡುವಂತ ಹತ್ಯೆಯಾದ ಯತ್ನ ಮಾಡುವಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅಷ್ಟು ಈಸಿಯಾಗಿ ಶ್ವೇತಭವನಕ್ಕೆ ನುಗ್ಗಕ್ ಆಗಲ್ಲ. ಅದು ಹೋಟೆಲ್ ಅಲ್ಲಿ ಸಾಕಷ್ಟು 7 ಸುತ್ತಿನ ಕೋಟೆ ನೋಡ್ತಾ ಏನೋ ಸೆಕ್ಯೂರಿಟಿನ, ಅಷ್ಟೊಂದು ಸೆಕ್ಯೂರಿಟಿ ಇರ್ತಾರೆ. ಇದು ಹೋಟೆಲ್ ನ ಮೇನ್ ಗೇಟ್ ಏನಿದೆ, ಮೇನ್ ಗೇಟ್ ಹತ್ರ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದಾಗ ಅದು ಮಿಸ್ ಫೈರ್ ಆಗಿ ಒಂದು ಗಾಜಿಗೆ ಕಿಟಕಿನ ಗ್ಲಾಸಿಗೆ ಬಿದ್ದಿರ್ತಕ್ಕಂಥದ್ದು. ಆ ಸೌಂಡ್ ಬಂದಾಗ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಅಲರ್ಟ್ ಆಗಿ ಅದನ್ನ ಹಿಡ್ಕೊಂಡು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ತಕ್ಷಣ ಒಳಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ದೃಶ್ಯಗಳ ಗಮನಿಸ್ತಾ ಇದ್ದಾರೆ. ಅದರಲ್ಲಿ ಟ್ರಂಪ್ ಟೇಬಲ್ ಕೆಳಗಡೆ ಬಚ್ಚಿಟ್ಕೊಂತಾರೆ, ಅವ್ರು ಜೆಡಿ ವ್ಯಾನ್ಸ್ ಇರ್ತಾರೆ, ಅವ್ರ ವೈಫ್ ಇರ್ತಾರೆ. ಇವ್ರನ್ನೆಲ್ಲರೂ ಕೂಡ ಸದ್ಯಕ್ಕೆ ಸೆಕ್ಯೂರ್ ಮಾಡಿ ಬೇರೆ ಕಡೆ ರಮೇಶ್ ಕರ್ಕೊಂಡು ಕುಮಾರ್, ಇಲ್ಲಿ ಹೋಗಿದ್ದಾರೆ. ಗಮನಿಸ್ತಾ ಹೋಗ್ಬೋದು, ಡೊನಾಲ್ಡ್ ಟ್ರಂಪ್ ವಿಶ್ವದಲ್ಲಿ ಅತಿ ಹೆಚ್ಚು ಭದ್ರತೆಯನ್ನು ಹೊಂದಿರುವಂತಹ ಅಧ್ಯಕ್ಷರಲ್ಲಿ ಟ್ರಂಪ್ ಕೂಡ ಒಬ್ರು. ಯಾಕಂದ್ರೆ ಅವರಿಗೆ ಲೈಫ್ ಥ್ರೆಟ್ ಅನ್ನುವಂಥದ್ದು ಪದೇ ಪದೇ ಬರ್ತಾನೆ ಇರುತ್ತೆ. ಬಟ್ ಇಲ್ಲಿ ಶ್ವೇತಭವನ ಅಂತ ಹೇಳಿದ್ರೆ ಹೈಯೆಸ್ಟ್ ಒಂದು ಸೆಕ್ಯೂರಿಟಿ ಲೇಯರ್ ಅನ್ನುವಂಥದ್ದು ಇರೋದು. ಸೆಕ್ಯೂರಿಟಿ ಬ್ರೀಚ್ ಆಯ್ತಾ ಇಲ್ಲಿ ಏನಾದ್ರು? ಮತ್ತೆ ಆತ ಅಲ್ಲಿ ಹೊರಭಾಗದಲ್ಲಿ ಸುತ್ತಾಡಬೇಕು ಅಂತಂದ್ರೆ ಅಲ್ಲೇನೋ ಚೆಕಿಂಗ್ ಇರ್ಲಿಲ್ವಾ ಹೇಗೆ ಅಂತ? ಒಂದಿಲ್ಲಿ ಡೌಟ್ ಬರುತ್ತೇನೆಂದ್ರೆ, ಸಾಕಷ್ಟು ದೊಡ್ಡ ಗಣ್ಯರ ಮೇಲೆ ದಾಳಿ ಆದಾಗ ಅಥವಾ ಅವರ ಹತ್ಯೆ ಆದಾಗ ನಾವು ನೋಡೋದು, ಅವ್ರಲ್ಲಿ ಇರ್ತಕ್ಕಂಥ ಒಬ್ಬ ಸೆಕ್ಯೂರಿಟಿ ಟೀಮ್ ಅಲ್ಲಿ ಇರ್ತಕ್ಕಂಥ ಯಾರು ಒಬ್ಬ ಹತ್ಯೆ ಮಾಡುವಂತ ಅಥವಾ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ. ಈತ ಏನಾದ್ರೂ ಟ್ರಂಪ್ ಸೆಕ್ಯೂರಿಟಿ ಟೀಮ್ ಅಲ್ಲಿ ಇದ್ದ ಏನಾದ್ರೂ ಒಬ್ಬ ವ್ಯಕ್ತಿನ ಸ್ಟಾಫೇ ಇರ್ಬಹುದಾ? ಸೊ ಅದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಯಾಕೆಂದ್ರೆ ಅದು ಒಂದ್ ರೀತಿ ನೆಗೆಟಿವ್ ಗೆ ಪ್ರತಿಬಿಂಬ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈತ ನಿಜವಾಗ್ಲೂ ಸೆಕ್ಯೂರಿಟಿನ ದಾಟಿ ಹೆಂಗೆ ಶ್ವೇತಭವನದ ಮೇನ್ ಗೇಟ್ ಹತ್ರ ಬಂದ ಅನ್ನೋದು ಕೂಡ ನೀವು ಹೇಳ್ದಂಗೆ ಯಕ್ಷ ಪ್ರಶ್ನೆ ಆಗುತ್ತೆ. ಈತ ಏನಾದ್ರು ವೈಟ್ ಹೌಸ್ಗೆ ಏನಾದ್ರು ಸ್ಟಾಫ್ ಕೀಪ್ ಇದ್ನ, ಅಲ್ಲಿ ಸೆಕ್ಯೂರಿಟಿ ಟೀಮ್ ಅಲ್ಲಿ ಇದ್ನ ಅಂತಕ್ಕಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಗೊತ್ತಾಗತ್ತೆ. ಸದ್ಯಕ್ಕೆ ಏನು ಇರಾನ್ ಕಡೆಯಿಂದ ದಾಳಿ ಆಗಿರ್ತಕ್ಕಂಥ ಸಾಧ್ಯತೆಗಳೆಲ್ಲ ಆ ರೀತಿ ಏನಾದ್ರು ಇದ್ದಿದ್ರೆ ಟ್ರಂಪ್ ಇವತ್ತು ಬಿಡ್ತಿರ್ಲಿಲ್ಲ ಮಾತಾಡೋರು. ಹೀಗಾಗಿ ಅಮೆರಿಕ ವಿರೋಧಿ ಅಲೆ ಏನಿದೆ ಅದರಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಈ ರೀತಿ ದಾಳಿ ಮಾಡಿರುವಂತಹ ಸಾಧ್ಯತೆ ಇದೆ. ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಈತ ಯಾರು, ಯಾಕೆ ದಾಳಿ ಮಾಡ್ದ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಧನಶ್ರೀ. ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.